ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 4ನೇ ಅಧ್ಯಾಯವನ್ನು ಶುರು ಮಾಡೋಣ. ಬರ್ಗರ್ ತಿಂತಾ ಇದ್ದ ಹುಡುಗಿ ಎದುರಿಗೆ ಕೂತಿದ್ದ ಸೂರಜ್ ಮೊಬೈಲ್ ನೋಡ್ತಾ ಯಾವುದೋ ಯೋಚನೆಯಲ್ಲಿ ಮುಳುಗೋಗಿರೋದನ್ನು ಕಂಡು, ಸರ್ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ್ಲು ಸಾನ್ವಿ. ಆಗ ಸೂರಜ್ ಸ್ವಲ್ಪ ಪರ್ಸ್ನಲ್ ಎಂದ. ತನ್ನ ಬಾಸ್ ಪರ್ಸ್ನಲ್ ಅಂತ ಹೇಳಿದ್ದೇ ತಡ ಸಾನ್ವಿ ನನಗ್ಯಾಕೆ ಬೇಕು ಇವ್ರ ಪರ್ಸ್ನಲ್ ವಿಷಯದ ಸಹವಾಸ ಅಂತ ಸುಮ್ಮನೆ ಆಗಿಬಿಟ್ಲು. ಅವಳು ಬರ್ಗರ್ ತಿಂದು ಮುಗಿಸಿ ಶಾಪಿಂಗ್ ಬ್ಯಾಗ್ಗಳನ್ನೆಲ್ಲ ಕೈನಲ್ಲಿ ಹಿಡಿದು ಎದ್ದು ಹೋಗುವಾಗ ಅವಳ ಕೈ ಹಿಡಿದು ಬಾಯಿಲಿ ಕೂತ್ಕೋ ಅಂತ ತನ್ನ ಎದುರುಗಿದ್ದ ಹುಡುಗಿಯನ್ನು ತನ್ನ ಪಕ್ಕದ ಕುರ್ಚಿಯಲ್ಲಿ ಕೂರಿಸ್ಕೊಂಡ. ನಿನಗೆ ತುಂಬ ಕೋಪ ಬಂದಾಗ ನಿಮ್ಮ ಮನೆಯವರು ಏನು ಮಾಡಿದ್ರೆ ನಿನ್ನ ಕೋಪ ತಣ್ಣಗಾಗೋದು ಅಂತ ಕೇಳ್ದ. ಸರ್, ನನಗೆ ಕೋಪ ಬರೋದು ಕಡಿಮೆ. ಹಾಗೂ ಒಂದು ವೇಳೆ ಕೋಪ ಬಂದರೆ ಸುಮ್ಮನೆ ಮುಸ್ಕು ಹಾಕಿ ಮಲಗಿಬಿಡ್ತೀನಿ. 1-2 ಗಂಟೆ ಅಷ್ಟೇ, ಹಾಗೆ ಕೋಪ ಮಾಯ ಆಗುತ್ತೆ ಎಂದಳು ಸಾನ್ವಿ. ಸಾನ್ವಿ ಮಾತು ಕೇಳಿ ಹಣೆ ನೀವ್ಕೊಳ್ತಾ ಸೂರಜ್, ಹಾಗಲ್ಲ ಸಾನ್ವಿ, ನಿನಗೇನಾದರೂ ಗಿಫ್ಟ್ ಕೊಟ್ಟು ಕೋಪ ಕಡಿಮೆ ಮಾಡಬೇಕು ಅಂದರೆ ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ ಕೇಳ್ದ. ಸರ್, ಚಾಕ್ಲೇಟ್ ಎಂದಳು ಸಾನ್ವಿ. ವಾವ್, ಥ್ಯಾಂಕ್ ಯು ಎಂದ ಸಾನ್ವಿ ಮಾತು ಕೇಳಿ ಖುಷಿಯಾದ ಸೂರಜ್ನ ಕಂಡವಳು, ಯಾಕೆ ಸರಿ ಪ್ರಶ್ನೆ ಕೇಳಿದ್ದು ಎಂದಳು. ಆಗ ಸೂರಜ್, ಇವತ್ತು ಬೆಳಗ್ಗೆ ಚಾರ್ವಿ ಫೋನ್ ಮಾಡಿದಾಗ ಅಲ್ಲೇ ಅಪ್ಪ ಇದ್ರು ಅಂತ ನಾನು ಮಾತಾಡಿದೆ, ನಿನ್ನ ಹತ್ರ ಮಾತಾಡಿಸ್ದೆ ಅಂತ ಕೋಪ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಈಗ ಅವಳು ನನ್ನ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ನಾನು ಓದಿದ್ದೆಲ್ಲ ಬಾಯ್ಸ್ ಸ್ಕೂಲ್ ಮತ್ತು ಕಾಲೇಜ್ನಲ್ಲಿ. ನನಗೆ ಫಸ್ಟ್ ಒಂದು ಹುಡುಗಿ ಫ್ರೆಂಡ್ ಅಂತ ಆಗಿದ್ದೆ ಚಾರ್ವಿ. ಈಗ ಅವಳು ನನ್ನ ಅವಾಯ್ಡ್ ಮಾಡಿದ್ರೆ ನನಗೇನೋ ಒಂಥರ ಫೀಲ್ ಆಗುತ್ತೆ. ಹಾಗಂತ ಅವಳಿಗೆ ಬೇಸರ ಮಾಡಬಾರ್ದು ಅಂತ ತುಂಬ ಕ್ಲೋಸ್ ಆಗಿ ಮೂವ್ ಮಾಡೋಕ್ಕೆ ಸಹ ಆಗ್ತಿಲ್ಲ. ಹುಡುಗಿರ ಜೊತೆ ಮೂವ್ ಮಾಡೋಕ್ಕೆ ನನಗೆ ಮೊದಲಿಂದನೂ ಕಂಫರ್ಟ್ ಕಡಿಮೆ ಎಂದ. ಮತ್ತು ನನ್ನ ಜೊತೆಗೀಗ ಆರಾಮಾಗಿ ಶಾಪಿಂಗ್ ಬಂದಿದ್ದೀರಾ? ನಾನು ಹುಡುಗಿ ತಾನೇ? ಥಟ್ ಅಂತ ಸಾನ್ವಿ ಪ್ರಶ್ನೆ ಕೇಳಿದ್ರೆ, ಅದೇ ನನಗೂ ಅರ್ಥ ಆಗ್ತಿಲ್ಲ ಸಾನ್ವಿ. ಯಾರ ಜೊತೆಗೂ ಇಲ್ದ ಕಂಫರ್ಟ್ ನಿನ್ನ ಜೊತೆಗೆ ಸಿಗ್ತಾ ಇದೆ. ಹಾಗಂತ ನಿನ್ನ ಮೇಲೆ ನನಗೆ ಬೇರೆ ಭಾವನೆ ಏನೋ ಇದೆ ಅಂತ ತಿಳಿಬೇಡ. ಯು ಆರ್ ಮೈ ಪರ್ಸ್ನಲ್ ಅಸಿಸ್ಟೆಂಟ್ ಅಷ್ಟೇ ಅಂತ ಸೂರಜ್ ಹೇಳಿದ್ರೆ, ಗೊತ್ತು ಸರ್. ಮೀಟಿಂಗ್ ನಡೆಯುವಾಗ ನಿಮ್ಮ ಪಕ್ಕ ಕೂರೋವಷ್ಟು ಯೋಗ್ಯತೆ ಇಲ್ಲದ ಅಸಿಸ್ಟೆಂಟ್ ನಾನು. ನನ್ನ ಮಿತಿ ನನಗೆ ತಿಳಿದಿದೆ. ಅಲ್ಲದೆ ಒಂದು ಮಾತು ಹೇಳ ಸರ್, ನೀವು ಬೆಳಗ್ಗೆ ಸೈನ್ ಮಾಡಿಕೊಟ್ಟಿದ್ದ ಫೈಲ್ ನಿಮ್ಮ ಕಾರ್ನಲ್ಲಿದೆ. ನಾನು ಅದನ್ನು ತಗೊಂಡು ಆಫೀಸ್ಗೆ ಹೋಗ್ತೀನಿ. ನೀವು ನಿಮ್ಮ ಗರ್ಲ್ ಫ್ರೆಂಡ್ ಮನೆಗೆ ಹೋಗಿ ಅವರನ್ನು ಮಾತಾಡ್ಸ್ಕೊಂಡು ಬನ್ನಿ. ಪಾಪ ಅಲ್ವಾ ಅವರು ಅಂತ ಸಾನ್ವಿ ಹೇಳಿದ್ರೆ, ಅವಳನ್ನೇ ಕೆಕ್ಕರಿಸ್ಕೊಂಡು ನೋಡಿದ ಸೂರಜ್, ನಾನು ಬೇರೆ ಹುಡುಗಿ ಜೊತೆ ಕ್ಲೋಸ್ ಆಗಿದ್ರೆ ಇವಳಿಗೇನೋ ಅನ್ಸಲ್ವಾ? ಯಾಕೆ ಅನ್ನಿಸ್ಬೇಕು, ಇವಳೇ ನನ್ನ ಹೆಂಡ್ತಿನ? ಮತ್ತು ನನಗೆ ಯಾಕೆ ಇವಳ ಬಗ್ಗೆ ಅರಿಯದ ಒಂದು ಸಣ್ಣ ಪಾಸಿಟಿವ್ನೆಸ್ ಶುರುವಾಗಿದೆ? ನೋ ನಥಿಂಗ್ ಲೈಕ್ ದಟ್ ಅಂತ ಹೇಳ್ಕೊಂಡವನು ಮುಖದ ಮೇಲೆ ಬಲವಂತದ ನಗು ತಂದುಕೊಂಡು, ಒಳ್ಳೆ ಐಡಿಯಾ ಕೊಟ್ಟೆ ಸಾನ್ವಿ. ಸರಿ, ಹಾಗಿದ್ರೆ ನಡಿ, ನಿನ್ನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿ ನಾನು ಅಲ್ಲಿಂದ ಚಾರ್ವಿ ಮನೆಗೆ ಹೋಗ್ತೀನಿ ಎಂದು ಹೇಳಿದವನು ಮಾಲ್ನಲ್ಲಿದ್ದ ಕನ್ಫೆಕ್ಷನರಿ ಶಾಪ್ಗೆ ಹೋಗಿ ಫಾರಿನ್ ಚಾಕ್ಲೇಟ್ಗಳ ಒಂದು ದೊಡ್ಡ ಬಾಕ್ಸ್ ಕೊಂಡ್ಕೊಂಡ. ಸರ್, ಚಾಕ್ಲೇಟ್ ಜೊತೆ ಒಂದು ಬೊಕ್ಕೆ ತಗೊಳ್ಳಿ. ಸಾನ್ವಿ ಮಾತಿಗೆ ಮತ್ತೆ ನಸು ಥ್ಯಾಂಕ್ಸ್ ಹೇಳಿ ಕೆಂಪು ಗುಲಾಬಿಯ ಒಂದು ದೊಡ್ಡ ಹೂಗುಚ್ಛ ತಗೊಂಡು ಅಲ್ಲಿಂದ ಇಬ್ಬರು ಹೊರಟರು. ಸಾನ್ವಿ ಬಸ್ ಸ್ಟಾಪ್ ಬಳಿ ಇಳಿದು ಆಫೀಸ್ ಕಡೆ ಹೊರಟಳು. ಸೂರಜ್ ತನ್ನ ಗರ್ಲ್ ಫ್ರೆಂಡ್ ಚಾರ್ವಿಕಾ ಮನೆಗೆ ಬಂದವನು ಡೋರ್ ಬೆಲ್ ಮಾಡಿದ್ರೆ ಅವರ ಮನೆಯ ಅಡುಗೆಯವನು ಬಾಗಿಲು ತೆಗೆದು ಇವನನ್ನು ಒಳಗೆ ಕರೆದು, ಇಲ್ಲೇ ಕೂತಿರಿ ಸರ್ ಅಂತ ಹೇಳಿ ಚಾರ್ವಿಕಾಗೆ ಹೋಗಿ ವಿಷಯ ತಿಳಿಸಿದ್ದ. ಆದರೆ ಸೂರಜ್ ಮೇಲೆ ಮುನ್ಸ್ಕೊಂಡಿದ್ದ ಚಾರ್ವಿಕಾ ಅರ್ಧ ಗಂಟೆ ಆದರೂ ರೂಮ್ ಹೊರಗಡೆ ಬರದೇ ಇದ್ದಾಗ ಇವನೇನೆ ಅವಳ ರೂಮಿನ ಕಡೆ ಹೆಜ್ಜೆ ಹಾಕಿದ್ದ. ಚಾರ್ವಿಕಾ ತಂದೆ ತಾಯಿ ಇಬ್ಬರು ಚಾರ್ವಿಕಳ ಅಕ್ಕ ಛಾಯಾಳ ಬಾಣಂತನಕ್ಕೆ ಅಂತ ಅಮೆರಿಕಕ್ಕೆ ಹೋಗಿದ್ರು. ಚಾರ್ವಿ ಪಾಪ ಮನೆಯಲ್ಲಿ ಒಬ್ಬಳೇ ಇದ್ದಾಗ ಅವಳಿಗೆ ಬೇಸರ ಆಗದೆ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿಯಾಗಿತ್ತು. ಆದರೆ ನಾನು ನನ್ನ ಕೆಲಸಗಳ ಮಧ್ಯೆ ಮುಳುಗೋಗಿದ್ದೆ ಅಂತ ಹೇಳಿಕೊಂಡು ಅವಳ ರೂಮ್ ಒಳಗಡೆ ಹೋಗಿ ನೋಡಲು ಚಾರ್ವಿಕಾ ಮಂಚ ಕೊರ್ಕೊಂಡು ಕಾಲು ಚಾಚ್ಕೊಂಡು ಕೂತು ಯಾವುದೋ ಪುಸ್ತಕ ಓದ್ತಾ ಇದ್ಲು. ಇವನನ್ನು ಕಂಡು ಅವಳ ಮುಖ ಕೋಪಕ್ಕೆ ಕೆಂಪಾಗಿದ್ದು ಇವನೂ ಗಮನಿಸಿದ್ದ. ಚಾರ್ವಿ, ಐ ಆಮ್ ರಿಯಲಿ ಸಾರಿ. ಅಣ್ಣನ ಮದುವೆಗೆ 3 ದಿನ ರೆಸಾರ್ಟ್ನಲ್ಲಿ ಸ್ಟೇ ಆಗಬೇಕಾಗುತ್ತೆ. ಎಮರ್ಜೆನ್ಸಿ ಕೆಲಸಗಳನ್ನೆಲ್ಲ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ಬೇಕಂತ ನಿನ್ನ ಅವಾಯ್ಡ್ ಮಾಡಿರಲಿಲ್ಲ ನಾನು. ಅಣ್ಣನ ಮದುವೆ ಆದ ತಕ್ಷಣ ನಮ್ಮ ವಿಚಾರನ ಅಪ್ಪನ ಹತ್ರ ಮಾತಾಡ್ತೀನಿ. ಆಗ ಅಫಿಷಿಯಲ್ ಆಗಿ ಎಂಗೇಜ್ ಆಗೋಣ ಅಂತ ಹೇಳ್ದ. ಚಾರ್ವಿಕಾಳ ಕೋಪದ ಮುಖ ನೋಡಲೋಕೆ ಆಗದೆ ಅವನ ಗೆಳೆಯ ಕೊಟ್ಟ ಐಡಿಯಾದಂತೆ ನಡೆದುಕೊಳ್ಬೇಕೆಂದು ಅವಳ ಎದುರು ಮಂಡಿ ಊರಿ ಹೂಗುಚ್ಛವನ್ನು ಅವಳ ಎದುರು ಹಿಡಿದು, ಐ ಲವ್ ಯು ಚಾರ್ವಿ ಅಂತ ಹೇಳ್ದ.
ಆದರೆ ಆ ಪ್ರೀತಿಯ ಭಾವನೆ ಅವನ ಮನದಾಳದಿಂದ ಹೊರಹೊಮ್ಮಿಲ್ಲ. ಹುಡುಗ ಬಾಯಿ ಮಾತಿಗೆ ಹೀಗೆ ಹೇಳ್ತಾ ಇದ್ದಾನೆ ಅನ್ನೋದು ಚಾರ್ವಿಕಾ ಗಮನಕ್ಕೆ ಬರಲೇ ಇಲ್ಲ. ತನ್ನ ಹುಡುಗನ ಬಾಯಲ್ಲಿ ಆ 3 ಮ್ಯಾಜಿಕಲ್ ವರ್ಡ್ಸ್ ಕೇಳಿದ ಚಾರ್ವಿಕಾ ಚಂಗನೆ ಮಂಚದಿಂದ ಇಳಿದು ಅವನ ಕೈಲಿದ್ದ ಬೊಕ್ಕೆ, ನಂತರ ಅವನು ಕೊಟ್ಟ ಚಾಕ್ಲೇಟ್ ತಗೊಂಡು, ಇದೇ ಲಾಸ್ಟ್ ಬೇಬಿ, ನೀನು ಯಾವತ್ತೂ ನನ್ನ ಅವಾಯ್ಡ್ ಮಾಡಬಾರ್ದು. ಹಾಗೇನಾದರೂ ಮಾಡಿದ್ರೆ ನಾನು ಇನ್ಯಾವತ್ತೂ ಮಾತೇ ಆಡಿಸಲ್ಲ ಎಂದು ಹುಸಿ ಮುನಿಸು ತೋರಿದ್ರೆ ಅವನು, ಪ್ರಾಮಿಸ್ ಚಾರ್ವಿ, ಇನ್ಯಾವತ್ತೂ ಹೀಗಾಗಲ್ಲ ಎಂದು ಅವಳ ನಡು ಬಳಸಿ ತನ್ನತ್ತ ಎಳೆದುಕೊಂಡನು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಕೋಪ ಕಡಿಮೆ ಆಯ್ತಾ ಅಂತ ಕೇಳಿದ್ರೆ ಅವಳು ಹೂ ಅಂತ ಹೇಳಿ ಅವನನ್ನು ಸೋಫಾದಲ್ಲಿ ಕೂರಲು ತಿಳಿಸಿ ಅಡುಗೆಯವನಿಗೆ ಕಾಫಿ ತರಲು ಹೇಳಿ ಅವನ ಪಕ್ಕದಲ್ಲೇ ತಾನು ಕೂತು ಅವನ ಕೈಗಳನ್ನು ತನ್ನ ಕೈಗಳಲ್ಲಿ ಬೆಸೆದು, ನನಗೀಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, 1-2 ವರ್ಷ ಆಗಲಿ ಬೇಬಿ, ನಾವಿಬ್ಬರು ಹೀಗೆ ಒಂದಷ್ಟು ಸಮಯ ಲವ್ ಬರ್ಡ್ಸ್ನಂತೆ ಟೈಮ್ ಸ್ಪೆಂಡ್ ಮಾಡೋಣ ಎಂದು ಹೇಳ್ತಾ ಇರಬೇಕಾಗ ಸೂರಜ್ ಮೊಬೈಲ್ ಸದ್ದು ಮಾಡಿತ್ತು. ಮತ್ತೆ ಮುಕ್ಕ ಗಂಟು ಮಾಡಿದ ಚಾರ್ವಿ, ನೋಡು ಬೇಬಿ, ಇನ್ಮೇಲೆ ನನ್ನ ಜೊತೆ ಇರುವಾಗ ಈ ನಿನ್ನ ಫೋನ್ನ ಸೈಲೆಂಟ್ ಮಾಡು, ಆರ್ಡರ್ ಮಾಡಿದ ಹಾಗೆ ಹೇಳಿದ್ಲು. ಇವನು ಸರಿ ಎಂದು ತಲೆ ಆಡಿಸಿದ್ರೂ ಮೊಬೈಲ್ ಸ್ಕ್ರೀನ್ ಮೇಲೆ ತನ್ನ ತಮ್ಮನ ಹೆಸರು ಕಂಡು ತಕ್ಷಣ ಕರೆ ಸ್ವೀಕರಿಸಿದರೆ ಅತ್ತ ಕಡೆಯಿಂದ ನೀರಜ್, ಬ್ರೋ ಎಲ್ಲಿದ್ದೀಯಾ, ನಾನೇ ಬಂದು ನಿನ್ನ ಏರ್ಪೋರ್ಟ್ನಿಂದ ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೆ, ಆದರೆ ಇಲ್ಲಿ ನೋಡಿದ್ರೆ ನೀನೆಲ್ಲೂ ಕಾಣಿಸ್ತಾ ಇಲ್ಲ, ಪಾರ್ಕಿಂಗ್ನಲ್ಲಿ ಇದೆಯಾ ಅಂದರೆ ಹೇಳು, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ. ತಮ್ಮನ ಮಾತು ಕೇಳಿದ ಮೇಲೇ ಸೂರಜ್ಗೆ ತಾನಿಂದು ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು ಅನ್ನೋದು ನೆನಪಾಗಿ ಹಣೆ ಉಜ್ಕೊಂಡವನು, ಈ ಚಾರ್ವಿ ಮನೆಗೆ ಬರೋ ಅಂತೆ ಮಾಡಿದ್ದು ಆ ಕುಳ್ಳಿ ತಾನೆ, ಅವಳನ್ನೇ ಈಗ ಏರ್ಪೋರ್ಟಿಗೆ ಕಳಿಸ್ತೀನಿ ಎಂದು ಹೇಳಿಕೊಂಡು, ಅಯ್ಯೋ ಸಾರಿ ಚಿಕ್ಕ, ಇಲ್ಲೇನೋ ಟೆನ್ಷನ್ನಲ್ಲಿ ಏರ್ಪೋರ್ಟಿಗೆ ಬರೋದೇ ಮರ್ತೋಯ್ತು, ಈಗ ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡು, ಅಷ್ಟರಲ್ಲಿ ನನ್ನ ಪಿಎನ ಏರ್ಪೋರ್ಟಿಗೆ ಕಳಿಸ್ತೀನಿ ಎಂದ ಸೂರಜ್. ಯಾರು, ಆ ಹರಿನಾ? ಹೋಗಣ್ಣ, ಊರಿಗೆ ಬಂದ ತಕ್ಷಣ ಅವನ ಮುಖ ನೋಡಬೇಕಾ, ಆಗಲ್ಲ ಎಂದ ನೀರಜ್. ಆ ಹರಿ ಅಲ್ಲ ಕಣೋ, ಅವನನ್ನು ಕೆಲಸದಿಂದ ಟರ್ಮಿನೇಟ್ ಮಾಡಿ ಯಾವ ಕಾಲ ಆಯಿತು, ಈಗ ನನ್ನ ಹೊಸ ಪಿಎ ಸಾನ್ವಿ ಅಂತ ಬರ್ತಾಳೆ, ಓಕೆನಾ ಎಂದು ಸೂರಜ್ ಹೇಳಿದರೆ ಹುಡುಗಿ ಹೆಸರು ಕಿವಿಗೆ ಬೀಳ್ತಾ ಇದ್ದ ಹಾಗೆ ಅಣ್ಣನ ಮಾತಿಗೆ ಒಪ್ಪಿಗೆ ಕೊಟ್ಬಿಟ್ಟ ನೀರಜ್. ತಮ್ಮನ ಮನವೊಲಿಸಿ ಸಾನ್ವಿಗೆ ಕರೆ ಮಾಡಿದ ಸೂರಜ್ ಆಫೀಸ್ ಕಾರ್ ತಗೊಂಡು ಏರ್ಪೋರ್ಟ್ಗೆ ಹೋಗಿ ಅಲ್ಲಿ ನನ್ನ ತಮ್ಮನನ್ನು ಪಿಕ್ ಮಾಡೋಕ್ಕೆ ಹೇಳ್ದ. ತನ್ನ ಬಾಸ್ನ ಅಣತಿಯಂತೆ ಏರ್ಪೋರ್ಟ್ ತಲುಪಿದ ಸಾನ್ವಿ ನೀರಜ್ಗಾಗಿ ಹುಡುಕಾಡ್ತಾ ಇದ್ದಾಗ ಸುತ್ತಲೂ ಕಣ್ಣಾಡಿಸ್ತಿದ್ಲು. ಅಲ್ಲೊಬ್ಬ ಭುಜದವರೆಗಿನ ಉದ್ದ ಕೂದಲನ್ನು ಪೋನಿಟೈಲ್ ಹಾಕಿ ಟ್ರಿಮ್ ಮಾಡಿದ ಗಡ್ಡ ಮೀಸೆ ಹೊಂದಿದ್ದ ವ್ಯಕ್ತಿಯನ್ನು ಕಂಡು 1-2 ನಿಮಿಷ ಅವನನ್ನೇ ಗಮನಿಸಿ, ಫೋಟೋದಲ್ಲಿ ಇವ್ರ ಕೂದಲು ಇಷ್ಟುದ್ದ ಇರಲಿಲ್ಲ, ಆದರೆ ಈಗ ನೋಡಿದ ತಕ್ಷಣ ಗುರ್ತು ಸಿಗಲಿಲ್ಲ, ಇದೇನು ಜಿಮ್ಗೆ ಹೋಗೋದು ಬಿಟ್ಟು ಬೇರೆ ಕೆಲಸನೇ ಮಾಡಲ್ವಾ, ಪೈಲ್ವಾನ್ ಥರ ಇದ್ದಾನೆ, ಅಲ್ಲದೆ ನನ್ನ ಊಹೆಯಂತೆ ಸೂರಜ್ ಸರ್ಗಿಂತ ಏನು ಈ ವಯ್ಯ ಉದ್ದ ಇಲ್ಲ, ಗಾತ್ರ ಮಾತ್ರ ಜೋರಿದೆ, ಸ್ವಗತದಂತೆ ಹೇಳಿಕೊಂಡು ಅವನ ಬಳಿ ಹೋಗಿ, ಮಿಸ್ಟರ್ ನೀರಜ್ ವರ್ಮಾ ಎಂದಳು. ಧ್ವನಿ ಬಂದ ಕಡೆಗೆ ತಿರುಗಿ ನೋಡಿದ ನೀರಜ್ ಹೃದಯ ಬಡಿತ ಏರುಪೇರಾಗಿದ್ದು ಸುಳ್ಳಲ್ಲ. ಗುಂಗುರು ಕೂದಲಿನ ಈ ಚೆಲುವೆ ತನ್ನ ಸೊಂಪಾದ ಕೂದಲಿಗೆ ಕ್ಲಿಪ್ ಹಾಕಿದ್ರೂ ಮುಂಗುರುಳು ಗಾಳಿಗೆ ಹಾರ್ತಾ ಅವಳ ಕೆನ್ನೆ ಸೋಗ್ತಾ ಇದ್ರೆ ಅವಳು ಆ ಕೂದಲನ್ನು ಕಿವಿ ಹಿಂದಕ್ಕೆ ಸರಿಸ್ತಾ ಸಣ್ಣದಾಗಿ ತುಟಿಯರಳಿಸಿ ನಕ್ಕು, ಮತ್ತೆ ನೀವು ನೀರಜ್ ಸರ್ ಅಲ್ವಾ ಕೇಳಿದ್ರೆ ಅವನ ಗಂಟಲಿನಿಂದ ಒಂದಕ್ಷರವೂ ಹೊರಗಡೆ ಬರಲಿಲ್ಲ. ದಟ್ಟವಾದ ಕಾಡಿಗೆ ಬೆಳೆದಿರುವ ಅವಳ ಬಟ್ಟಲು ಕಂಗಳಲ್ಲಿ ಆ ಹುಡುಗ ಕಳೆದೇ ಹೋಗಿದ್ದ. ಅವಳ ಕೂಗಿಗೆ ಅವನು ಪ್ರತಿಕ್ರಿಯಿಸದೇ ಇದ್ದಾಗ ಅವನ ಭುಜವನ್ನು ಮೆಲುವಾಗಿ ತಟ್ಟಿದ ಹುಡುಗಿ, ನೀವು ನೀರಜ್ ತಾನೇ, ನಾನು ಸಾನ್ವಿ, ನಿಮ್ಮಣ್ಣ ಸೂರಜ್ ಅವರ ಪಿಎ ಎಂದು ಹೇಳಿದರೆ ಅವನು ಮಾತ್ರ ಬ್ಯೂಟಿಫುಲ್ ಎಂದು ಉದ್ಘರಿಸಿದ್ದ. ಅವನ ಮಾತು ಕೇಳಿ ಕಿರಿಕಿರಿ ಮಾಡಿಕೊಂಡ ಹುಡುಗಿ, ಏನು ತುಸು ಧ್ವನಿ ಏರಿಸಿ ಕೇಳಿದ ತಕ್ಷಣ ಅವನು ಎಚ್ಚೆತ್ತು, ಬ್ಯಾಂಗ್ಳೂರು ವೆದರ್ ಬ್ಯೂಟಿಫುಲ್ ಅಂತ ಹೇಳಿದೆ ರೀ, ಬನ್ನಿ ಹೊರಡೋಣ ಎನ್ನುತ್ತಾ ಟ್ರಾಲಿ ಎಳೆಯಲು ಹೋದಾಗ ಸಾನ್ವಿ ತಾನೇ ಟ್ರಾಲಿನ ಪಾರ್ಕಿಂಗ್ವರೆಗೂ ತಂದು ಕಾರ್ ಡಿಕ್ಕಿಯಲ್ಲಿ ಅವನ ಲಗೇಜ್ ಇಡಲು ಅವಳಿಗಿಂತ ಭಾರವಾಗಿದ್ದ ಬ್ಯಾಗ್ಗಳನ್ನು ಎತ್ತಲು ಕಷ್ಟಪಡ್ತಾ ಇದ್ದರೆ ಅಲ್ಲೇ ನಿಂತಿದ್ದ ನೀರಜ್ ಸಹಾಯ ಮಾಡೋ ಬದಲು ಅವಳನ್ನೇ ನುಂಗೋ ಹಾಗೆ ನೋಡ್ತಾ ನಿಂತಿದ್ದ. ಬರೀ ಮೈ ಬೆಳೆಸ್ಕೊಂಡ್ರೆ ಏನು ಬಂತು, ಒಂದು ಸಹಾಯ ಮಾಡೋಕ್ಕೂ ಬರಲ್ಲ ಎಂದು ಗೊಣಗುತ್ತಲೇ ಕೊನೆಗೆ ತನ್ನ ಕೈಯಲ್ಲಿ ಈ ಭಾರವಾದ ಸೂಟ್ಕೇಸ್ ಎತ್ತಲು ಆಗದೆ ಸೋತ ಹುಡುಗಿ ಕಾರ್ ಡ್ರೈವರ್ಗೆ, ಗೋಪಿನಾಥಣ್ಣ ಸ್ವಲ್ಪ ಬಂದು ಹೆಲ್ಪ್ ಮಾಡಿ ಅಂದಾಗ ನೀರಜ್ ತಾನೇ ಬಂದು ಬ್ಯಾಗ್ಗಳನ್ನೆಲ್ಲ ಕಾರ್ ಡಿಕ್ಕಿಯಲ್ಲಿ ಇಟ್ಟು, ಆಯ್ತಲ್ಲ ಬನ್ನಿ ಹೊರಡೋಣ ಅಂತ ಹೇಳ್ದ. ಏರ್ಪೋರ್ಟ್ನಿಂದ ಮನೆ ತಲುಪೋವರೆಗೂ ನೀರಜ್ ಒಂದೇ ಸಮನೆ ಸಾನ್ವಿ ಜೊತೆ ಮಾತನಾಡ್ತಾನೇ ಇದ್ದ. ನಿಮ್ಮ ಪೂರ್ತಿ ಹೆಸರೇನು, ಎಲ್ಲಿ ಓದಿದ್ದು, ಎಷ್ಟು ಫ್ರೆಂಡ್ಸ್, ನಿಮ್ಮಿಷ್ಟದ ಹೀರೋ, ಹೀಗೆ ಅವನ ಪ್ರಶ್ನೆಗಳ ಪಟ್ಟಿ ಮುಗಿಯೋ ಹಾಗೆ ಕಾಣಲಿಲ್ಲ. ನನ್ನನ್ನೇ ಮಾತಿನ ಮಲ್ಲಿ ಅಂತಾರೆ, ಆದರೆ ಇವರು ನನ್ನೇ ಮೀರಿಸೋ ಅಷ್ಟು ಮಾತಾಡ್ತಾ ಇದ್ದಾರೆ,
ಇವರಿಗೆ ಮಾತಿನ ಮಲ್ಲ ಅಂತ ಬಿರುದು ಕೊಡಬೇಕು. ಇವರಿಗಿಂತ ನನ್ನ ಬಾಸೇ ಬೆಟರ್, ಹಿತವಾಗಿ ಮಿತವಾಗಿ ಮಾತಾಡ್ತಾರೆ. ದೇವರೇ ಥ್ಯಾಂಕ್ಸ್, ನನಗೆ ಈ ಥರದ ಬಾಸ್ ಕೊಟ್ಟಿಲ್ವಲ್ಲ ಅಂತ ಮನಸ್ಸಿನಲ್ಲೇ ದೇವರಿಗೆ ಕೈ ಮುಗಿದು ನೀರಜ್ ಪ್ರಶ್ನೆಗಳಿಗೆ ಕೃತಜ್ಞನಾಗಿ ಹೊತ್ತು ಉತ್ತರ ನೀಡ್ತಾ ಇದ್ಲು. ಮನೆ ತಲುಪಿದ ಮೇಲೆ ಸೂರಜ್ಗೆ ಕರೆ ಮಾಡಿ ಅವನ ಅನುಮತಿ ಪಡೆದು ಸಾನ್ವಿ ತನ್ನ ಸ್ಕೂಟಿ ಹತ್ತಿ ಮನೆಗೆ ಹೊರಟ್ಲು. ರಾತ್ರಿ ತಮ್ಮ ಮುದ್ದು 3 ಮಕ್ಕಳೊಟ್ಟಿಗೆ ಊಟಕ್ಕೆ ಕೂತ ದೇವರಾಜ್ ವರ್ಮ ಮತ್ತು ಅವರ ತಾಯಿಗೆ, ನೋಡಮ್ಮ, ಸಾಯೋ ಮೊದಲು ಮೊಮ್ಮಗನ ಮದುವೆ ನೋಡಬೇಕು ಅಂತಿದ್ಯಲ್ಲ, 2 ದಿನಕ್ಕೆ ಈ ಮನೆಗೆ ನಮ್ಮ ಸೊಸೆ ಬರ್ತಾಳೆ, ಖುಷಿನಾ ಎಂದು ಹೇಳಿದ್ರೆ, ಹೂ ದೇವು ಎನ್ನುತ್ತಾ ಅವರಿಗಾದ ಸಂತೋಷಕ್ಕೆ ಭಾವುಕರಾಗಿ ಕಣ್ಣು ಒದ್ದೆ ಮಾಡಿಕೊಂಡ್ರು ದುರ್ಗಾದೇವಿ. ಊಟ ಬಡಿಸ್ತಾ ಇದ್ದ ಜಾನಕಿಯವರು ತಮ್ಮ ಹಿರಿಮಗ ಏನನ್ನೂ ತಿನ್ನದೆ ತಟ್ಟೆನಲ್ಲಿ ಬಡಿಸಿದ್ದನ್ನೆಲ್ಲ ಹಾಗೆ ಉಳಿಸ್ಕೊಂಡಿರೋದನ್ನು ಕಂಡು, ಯಾಕೋ ಪುಟ್ಟ, ಹಸಿವಿಲ್ವಾ ಅಥವಾ ಮದುವೆ ಹತ್ರ ಇದೆ ಅಂತ ಆತಂಕ ಆಗ್ತಿದ್ಯಾ ಅಂತ ಕೇಳಿದ್ರೆ, ಯುವರಾಜ್ ಹಾಗೇನಿಲ್ಲ, ಯಾಕೋ ಊಟ ಸೇರ್ತಿಲ್ಲ ಅಂತ ತಟ್ಟೆನಲ್ಲಿ ಕೈ ತೊಳೆದು ತನ್ನ ರೂಮಿಗೆ ಎದ್ದು ಹೋಗ್ಬಿಟ್ಟ. 2 ದಿನಕ್ಕೆ ಮದುವೆ ಅಂತ ಯುವಿಗೆ ಆತಂಕ ಏನೋ. ನಮ್ಮ ಪ್ರಶ್ನೆಗೆ ಸುಮ್ಮನೆ ಮಾಡಿ ಅವನಿಗೆ ಕಿರಿಕಿರಿ ಮಾಡಿದೆ. ಜಾನಕಿಯವರು ತಿಳ್ಕೊಂಡ್ರೆ ಅಣ್ಣನ ಮುಖದಲ್ಲಿದ್ದಿದ್ದು ಆತಂಕ ಅಲ್ಲ, ಬೇಸರ. ಏನೋ ವಿಷಯ ಇದೆ, ಆದರೆ ಅವನು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾನೆ ಅಂತ ಸೂರಜ್ಗೆ ಬಲವಾಗಿ ಅನ್ನಿಸಿದ ಕಾರಣ ಊಟದ ನಂತರ ತನ್ನ ರೂಮ್ ಸೇರಿದ್ದವನು ಈಗ ಹೋಗಿ ಯುವರಾಜ್ನನ್ನು ಮಾತನಾಡಿಸುವ ಬಗ್ಗೆ ಯೋಚಿಸಿದ್ದ. ಅದರಂತೆ ಇನ್ನೇನು ಸೂರಜ್ ರೂಮಿನಿಂದ ಹೊರಬರಬೇಕು. ಅಲ್ಲೇ ಕಾರಿಡಾರ್ನಲ್ಲಿ ನಿಂತಿದ್ದ ನೀರಜ್, ನಿನ್ನ PA ಫೋನ್ ನಂಬರ್ ಕೊಡ್ತೀಯಾ, ಅವಳನ್ನು ಕೇಳೋದು ಮರ್ತೆ ಎಂದ. ಆಗ ಸೂರಜ್ ತಕ್ಷಣ, ಆ ಹುಡುಗಿ ನಂಬರ್ ಯಾಕೆ ಬೇಕು ಅಂತ ಕೇಳಿದ್ದ. ಸಾನ್ವಿ ನಂಬರ್ನ ತನ್ನ ತಮ್ಮನಿಗೆ ಕೊಡುವ ಮನಸ್ಸು ಬರ್ತಾ ಇಲ್ಲ ಹುಡುಗನಿಗೆ. ಆದರೆ ನೀರಜ್ ತನ್ನ ಎದೆ ಸವರ್ಕೊಳ್ತಾ, ಲವ್ ಅಟ್ ಫಸ್ಟ್ ಸೈಟ್ ಅಣ್ಣ, ಅವಳನ್ನು ನೋಡ್ತಾ ಇದ್ದ ಹಾಗೆ ನಿಂತಲ್ಲೇ ಕಳೆದು ಹೋದೆ. ಅದೆಷ್ಟು ಸುಂದರವಾಗಿದ್ದಾಳೆ ನಿನ್ನ PA, ಪ್ಲೀಸ್ ಅವಳ ನಂಬರ್ ಕೊಡು ಅಂತ ಕೇಳಿದ್ದ ನೀರಜ್. ಚಿಕ್ಕ, ಅದು ಪಾಪದ ಹುಡುಗಿ ಕಣೋ, ಲವ್ ಅಂತೆಲ್ಲ ಅವಳನ್ನು ಹಾಳು ಮಾಡಿಬಿಡ ಅಂತ ಹೇಳಿದ್ರೆ ಅಣ್ಣನ ಮೇಲೆ ಕೋಪ ಮಾಡಿಕೊಂಡ ನೀರಜ್, ನೀನು ಮಾತ್ರ ಆ ಚಾರ್ವಿಕಾಗೆ ಲೈನ್ ಹೊಡಿಬೋದು, ನಾನು ಮಾತ್ರ ಸಾನ್ವಿನ ಇಷ್ಟಪಟ್ಟರೆ ತಪ್ಪಾ? ಮುಖ ದಪ್ಪಗೆ ಮಾಡಿಕೊಂಡು ಅಣ್ಣನ ಪ್ರಶ್ನೆ ಮಾಡಿದ್ರೆ, ಗರ್ಲ್ಫ್ರೆಂಡ್ ಅನ್ನೋ ತಲೆನೋವು ಜೀವನದಲ್ಲಿ ಬಂದಾಗಿನಿಂದ ನೆಮ್ಮದಿನೇ ಇಲ್ಲ ಎಂದು ಮನದಲ್ಲೇ ಗೊಣಗುತ್ತಾ ಸೂರಜ್, ನನ್ನ ಅನುಭವದಿಂದನೇ ಹೇಳ್ತಾ ಇರೋದು, ಈ ಗರ್ಲ್ಫ್ರೆಂಡ್ ಸಹವಾಸ ಎಲ್ಲ ಬೇಕಾ ಅಂತ. ಸರಿ ಬಿಡು, ಸಾನ್ವಿ ಚಾರ್ವಿಕಾ ಥರ ಅಲ್ಲ, ಶಿ ಈಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಅವಳು ಕೆಲಸ ಮಾಡೋ ಜಾಗ ಇದು. ನೀನು ಅವಳ ಮೇಲೆ ಬಿದ್ದು ಪ್ರೀತಿ ಪ್ರೇಮ ಅಂತ ಕಾಟ ಕೊಟ್ಟು ಅವಳು ಕೆಲಸ ಮಾಡಿದ ಹಾಗೆ ಮುಜುಗರ ಮಾಡಬಾರ್ದು. ಮೊದಲು ಅವಳಿಗೆ ಒಳ್ಳೆ ಫ್ರೆಂಡ್ ಆಗು, ಆಮೇಲೆ ಮಿಕ್ಕಿದ್ದೆಲ್ಲ. ಅವಳ ಫೋನ್ ನಂಬರ್ ಸಹ ನಾನು ಕೊಡಲ್ಲ, ನೀನೇ ಅವಳ ಸ್ನೇಹ ಸಂಪಾದಿಸಿ ನಂತರ ಫೋನ್ ನಂಬರ್ ಪಡ್ಕೊ. ಯಾಕಂದರೆ ಈಗ ನಾನು ನಿನಗೆ ನಂಬರ್ ಕೊಟ್ಟು ನೀನು ಅವಳಿಗೆ ಕಾಲ್ ಮಾಡಿದ್ರೆ ಪಕ್ಕಾ ನೀನು ಅವಳ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದೀಯಾ ಅಂತ ತಿಳ್ಕೊತಾಳೆ. ಈಗ ನೀನು ಸಾನ್ವಿದ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಹೋಗಿ ಮಲ್ಕೊ, ನಾನು ಅಣ್ಣನ ಹತ್ರ ಮಾತಾಡಬೇಕು ಎಂದು ನೀರಜ್ನನ್ನು ಪಕ್ಕಕ್ಕೆ ಸರಿಸಿ ಅಣ್ಣನ ರೂಮಿಗೆ ಹೋದ ಸೂರಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.